ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹೊಳೆ ಇಟ್ನಿ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದ ಸಚಿವ ಸತೀಶ್ ಜಾರಕಿಹೊಳಿ. ರಸ್ತೆ ಅಭಿವೃದ್ಧಿಗೆ 3 ಕೋಟಿ ಮಂಜೂರಾತಿ. ಹೊಳೆ ಇಟ್ನಿ ಗ್ರಾಮದ ಜನತೆಯ 4 ದಶಕಗಳ ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸಿರುವ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಂಜೂರು ಮಾಡಿ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಸತ್ಕರಿಸಿದರು. ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿಯಿಂದ ಹೊಳೆ ಇಟ್ನಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 1.8 ಕಿಲೋಮೀಟರ್ ರಸ್ತೆ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟು ಹೋಗಿತ್ತು. ಇದರಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿತ್ತು. ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ರಸ್ತೆ ಕೆಸರು ಗದ್ದೆಯಂತಾಗಿ ಮತ್ತಷ್ಟು ಹಾಳಾಗಿತ್ತು. ಇದರ ಪರಿಣಾಮವಾಗಿ ರೈತರು ತಮ್ಮ ಜಮೀನುಗಳಿಗೆ ಕೃಷಿ ಪರಿಕರಗಳನ್ನು ಕೊಂಡೊಯ್ಯಲು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಹಾಗೂ ಸಾರ್ವಜನಿಕರು ತಮ್ಮ ನಿತ್ಯದ ಸಂಚಾರಕ್ಕಾಗಿ ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿತ್ತು. ನಿರಂತರ ಹೋರಾಟಕ್ಕಾಗಿ ತಂದ ಜಯ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ. ನಮ್ದು ಹಿಟ್ನಿ ರಸ್ತೆ, ಜೌಗ್ ಬಸವಣ್ಣ ಹಿಟ್ನಿ ರಸ್ತೆ 30-40 ವರ್ಷಗಳಿಂದ ಸುಮಾರು ಇಲ್ಲಿ ಯಾವ ಕಾಮಗಾರಿ ಆಗಿದ್ದಿಲ್ಲ. ಅದಕ್ಕೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಈಗ ಸದ್ಯ ಒಂದು ನಮ್ಗೆ ಕಾಮಗಾರಿ ಕುರಿತು ಒಂದು ಲೆಟರ್ ಮಾಡಿ ಕೊಟ್ಟಿದ್ದಾರೆ. 3 ಕೋಟಿ ಕಾಮಗಾರಿ ಚಾಲನೆ ಇರ್ತೀವಿ. ಅವರು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಅವ್ರಿಗೊಂದು ಎಲ್ಲ ನಮ್ಮ ರೈತರ ಪರವಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಶಂಕೇಶ್ವರ ಹಾಗೂ ಹಿಟ್ನಿ ರಸ್ತೆ, ಶಂಕೇಶ್ವರ ಹಿಟ್ನಿ ರಸ್ತೆ, ಹೊಳೆ ಹಿಟ್ನಿ ರಸ್ತೆ. ಸಂತೋಷವ್ರ ಏನು ಹೇಳ್ತೀರಿ? ಏನಿಲ್ರಿ ಸರ್, ಬಹುದಿನದ ಬೇಡಿಕೆ ಐತ್ರಿ ಈ ರೈತರದ. ಪ್ರತಿ ಸಲ ಕಾಯಿ ಹೊಡೆದಟ್ಟ ಹೋಗ್ತಿರ್ರಿ. ನಮ್ಮ ಸಾವುಕಾರ 2 ತಿಂಗಳ ಹಿಂದೆ ಇವ್ರು ರೈತರು ಬಂದು ಭೇಟಿ ಆದರು. ಭೇಟಿ ಆದ್ಮ್ಯಾಗ ಸಾವುಕಾರ ಅದನ್ನು ಗಮನಕ್ಕೆ ತಗೊಂಡು ಫಾಲೋಅಪ್ದಾಗಿದ್ದ 3 ಕೋಟಿ ರೂಪಾಯಿ ಅನುದಾನ PWD ಅನುದಾನದಿಂದ ರೈತರಿಗೆ ಅನುಕೂಲ ಮಾಡಿಕೊಟ್ಟಾರ ಸರ್. ಇಲ್ಲಿ ಹಿಟ್ನಿ ಹೊಳೆ ಹಿಟ್ನಿ ಅದು 3 ಕಿಲೋಮೀಟರ್ ಸರ್. 2 ದಿವಸ ನಮ್ಮ ಸಂಕೇಶ್ವರ ಭಾಗದ ರೈತರು ಸಂಕೇಶ್ವರದಿಂದ ಮಠಗಲ್ಲಿಯಿಂದ ಮಹಾರಾಷ್ಟ್ರ ಹಿಟ್ನಿ ಬಾರ್ಡ್ರ್ವರೆಗೆ 1.80 ಕಿಲೋಮೀಟರ್ ಅಷ್ಟು ರಸ್ತೆಯನ್ನು ಬಹುದಿನಗಳ ಬೇಡಿಕೆ ಆಗಿತ್ತು. ಬಹುದಿನಗಳಿಂದ ಅಂದ್ರೂ 30-40 ವರ್ಷದ ಒಳಗೆ ಯಾವುದೂ ಜನಪ್ರತಿನಿಧಿಗಳು ಪೂಜಾ ಮಾಡಿ ಹೋಗಿದ್ರು, ಆದರೆ ಕಾಮಗಾರಿಯನ್ನು ಪೂರ್ಣಗೊಳಿಸಿರಲಿಲ್ಲ. ಆದ ಕಾರಣ ಕಳೆದ 2 ತಿಂಗಳ ಹಿಂದೆ ನಮ್ಮ ಸಂಕೇಶ್ವರದ ಹಿಟ್ನಿ ರಸ್ತೆಯಲ್ಲಿರುವ ಎಲ್ಲ ರೈತರು ಸೇರಿಕೊಂಡು ಮಾನ್ಯ ಗಣ ಸರ್ಕಾರದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಬಂದು ಒಂದು ಮನವಿ ಕೊಟ್ಟರು. ಮನವಿ ಕೊಟ್ಟ 2 ತಿಂಗಳಿನಲ್ಲಿ ಆ ರಸ್ತೆಗೆ 3 ಕೋಟಿ ರೂಪಾಯಿಗಳ ಅನುದಾನದ ಆರ್ಡ್ರನ್ನು ನಿನ್ನೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮಳೆ ನೋಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೇವಂತ ವಾಗ್ದಾನನೂ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಸಂಕೇಶ್ವರದ ನಮ್ಮ ಯುವಕರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಧುರೀಣರಿಂದ, ರೈತರಿಂದ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀವಿ. संकेश्वर हे वडी इटणी रस्ता संकेश्वरपासून वडी इटणी रस्तापर्यंत 3 किलोमीटरचा रस्ता आतापर्यंत कुणीही केलेले नव्हते. काय आता ते 2 महिन्यामध्ये आमचा रैतांचा संकेश्वर आणि हिटणीच्या रैत नागरिक ह्यांना जाता येता फार त्रास होता. आणि पावसाळ्यामध्ये हिटणीच्या लोकांना आणि मळ्यातल्या लोकांना यासाठी चिखलातून आणि पाण्यातून, नदीच्या प्रवाहातून यावं लागत होतं, वड्यातून यावं लागत होतं. त्याच्यासाठी हे संबंध आम्ही त्यांच्यापुढं हे रस्ता आमची अडचण मांडल्यानंतर त्यांनी स्वतः हे 2 महिन्यामध्ये सतीशण्णा जारकिहೊಳಿ यांना यांनी 2 महिन्यामध्ये हे मंजूर करून आमच्या रैतावर, आमच्या लहान शाळेच्या मुलांच्या ह्याच्यावर, मुली, त्याच्यानंतर लहान बायका तिकडे आमच्या संकेश्वरची 70% जमीन तिकडच्या त्या भागात असल्यामुळे त्या 70% जमिनीच्या रैतांना सगळं अनुकूल झालेलं आहे. त्याच्यामध्ये संकेशचे रैत, नागरिक, लहान मुलं, शाळेची मुलं, बायका ह्या सगळ्यांच्या वतीनं अण्णासनी 100 पटीने 1000 पटीने धन्यवाद. त्यांचे उपकार कधीही आयुष्यात आम्ही विसरणार नाही. थँक्यू.